ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಒಂದು ಚರ್ಚೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಒಂದು ದಿನದಲ್ಲಿ. ಇವತ್ತು ಈ ಚರ್ಚೆ ಶೆಡ್ಯೂಲ್ ಆದಾಗಲೇ, ಅಂದರೆ ಅದನ್ನು ಮಾಡಬೇಕು ಅಂದಾಗಲೇ ಅದು ರಾಜಕೀಯವಾಗಿತ್ತು. ಜೊತೆಗೆ ಇವತ್ತು ಚರ್ಚೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತಹ ಬಿಸಿ ಬಿಸಿ ವಾದ ಪ್ರತಿವಾದಗಳು ನಡೀತು. ಕಾರಣ ವಂದೇ ಮಾತರಂ ಗೀತೆಯನ್ನು ರಾಜಕೀಯವಾಗಿಯೂ ಆ ಕೋನದಲ್ಲಿ, ದೃಷ್ಟಿಕೋನದಲ್ಲಿ ನೋಡಲಾಯಿತು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಎಲ್ಲರ ಕಡೆಯಿಂದ ಚರ್ಚೆಯನ್ನು ಆರಂಭಿಸಿದ್ದು ಪ್ರಧಾನಮಂತ್ರಿಗಳು. ವಂದೇ ಮಾತರಂ ಗೀತೆಯ ಮಹತ್ವವನ್ನು ಅವರು ಉಲ್ಲೇಖಿಸುತ್ತಾ ಹೋದರು. ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಂದೇ ಮಾತರಂನ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅಲ್ಲಿ ವಂದೇ ಮಾತರಂನ ಒಂದು ಮಂತ್ರದಂತೆ ತನ್ನ ಅಂತರ್ಶಕ್ತಿ ವೃದ್ಧಿಗೋಸ್ಕರ ಸ್ಫೂರ್ತಿದಾಯಕವಾಗಿ ಹೊಸ ಚೇತರಿಕೆಗೆ ಮತ್ತು ತ್ಯಾಗ ಬಲಿದಾನದ ಸಂಕೇತವಾಗಿ ಈ ಗೀತೆ ಮೊಳಗುತ್ತಾ ಇತ್ತು ಅಂತ ಪ್ರಧಾನಿಗಳ ವಿವರಣೆ. ಏನಪ್ಪ ಇದೆಲ್ಲ, ಯಾಕ್ರೋ ಇದು? ಈ ದೇಶಪ್ರೇಮ ಗೀತೆಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಎಂಬುದು ಅವರ ಆರೋಪ. ಇದನ್ನು 150 ವರ್ಷಗಳ ಹಿಂದೆ, ಅಂದರೆ ಅದರ ಸಂದರ್ಭಕ್ಕೆ ಕೇಂದ್ರ ಸರ್ಕಾರ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದಾಗಲೂ ಪ್ರಧಾನಮಂತ್ರಿಗಳು ಇದನ್ನು ಎತ್ತಿದ್ರು. ತಿಂಗಳ ಹಿಂದೆ ಮತ್ತು ಒಂದೆರಡು ಕಡೆ ಹೇಗೆ ಇದನ್ನು ಕಾಂಗ್ರೆಸ್ ಕತ್ತರಿಸ್ತು ಅಂತ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನೇ ಇಲ್ಲೂ ಮಾಡಿದ್ರು ಅವರು. ಕುಯ್ದು ಬಿಡ್ತೀಯಾ ಅಲ್ಲಿವರೆಗೂ ನಾನೇನು ಕಡಲೆಪುರಿ ತಿಂತಾ ಇರ್ತೀನಾ? ಮುಸ್ಲಿಂ ಲೀಗ್ನ ಮೊಹಮ್ಮದ್ ಅಲಿ ಜಿನ್ನಾ ಮುಂದೆ ನೆಹರು ಮಂಡಿ ಊರಿದ್ರು. ಬಹಳ ಜನ ಕೇಳ್ಬೋದು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 150 ವರ್ಷ ಆಗಿರೋ ವಂದೇ ಮಾತರಂದು ಈ ದೇಶಗೀತೆ ಏನಿದೆ, ರಾಷ್ಟ್ರಗೀತೆ ಬೇರೆ, ದೇಶಗೀತೆ ಬೇರೆ. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ರಾಷ್ಟ್ರಗೀತೆ ಜನಗಣಮನ, ದೇಶಗೀತೆ ವಂದೇ ಮಾತರಂ. ಒಂದು ರಾಷ್ಟ್ರವಾಗಿ, ಒಂದು ದೇಶವಾಗಿ. ದೇಶಗೀತೆ ಕುರಿತು ಯಾಕೆ ಬೇಕಿತ್ತು ಈ ಚರ್ಚೆ? ಒಂದೆರಡು ಪ್ಯಾರಾಗಳನ್ನು ಕಾಂಗ್ರೆಸ್ ಅವತ್ತು ಕತ್ತರಿಸಿ ಹಾಕಿದ್ದರೂ ಅದನ್ನು ಒಪ್ಕೊಂಡು ನಾವು ಮುಂದಕ್ಕೆ ಬಂದು ಅದನ್ನು ಹಾಡ್ತಾ ಇದ್ದೀವಲ್ಲ, ಯಾಕೆ ಬೇಕಿತ್ತು ಈ ಚರ್ಚೆ ಎಂಬುದು ಬಹುಜನರ ಪ್ರಶ್ನೆ ಇರಬಹುದು. ಎಲ್ಲ ಗೊತ್ತು, ಸುಮ್ಮನೆ ಶೋರ್. ಒಂದು ದೇಶ ಮತ್ತು ಒಂದು ಸಂಸತ್ತು, ಅಂದರೆ ಆಯಾ ದೇಶಗಳ ಪಾರ್ಲಿಮೆಂಟು, ಜನಪ್ರತಿನಿಧಿಗಳ ಜಾಗ ಯಾವುದಿರುತ್ತೆ ಅಲ್ಲಿ ಕೇವಲ ಆಯಾಯ ಕಾಲಘಟ್ಟದ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡುವುದಷ್ಟೇ ಆ ಸಭೆಗಳ ಕೆಲಸ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಒಂದು ಲೋಕಸಭೆ ಭಾರತದಂಥ ಜಾಗದಲ್ಲಿ, ಅಥವಾ ಅಮೆರಿಕದಂಥ ಜಾಗದಲ್ಲಿ ಒಂದು ಸೆನೆಟ್, ಒಂದು ಕಾಂಗ್ರೆಸ್ಸು, ಅಥವಾ ಫ್ರಾನ್ಸಲ್ಲಿ ತನ್ನ ಪ್ರತಿನಿಧಿಗಳ ಸಭೆಯೋ, ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಹೌಸ್ ಆಫ್ ಕಾಮನ್ಸು ಅಥವಾ ಲಾರ್ಡ್ಸು, ಇಲ್ಲೆಲ್ಲ ಆಯಾಯ ದಿನಗಳ ಇವತ್ತು ಬೆಲೆ ಹೆಚ್ಚಾಯಿತು, ಇವತ್ತಿದಾಯಿತು, ಇವತ್ತದಾಯಿತು, ಬರೀ ಸಮಸ್ಯೆಗಳ ಚರ್ಚೆ ಕುರಿತಕ್ಕೋಸ್ಕರ ಅಲ್ಲ ಆ ಸದನಗಳಿರೋದು. ಆ ಸದನಗಳು ಸಮಗ್ರ ದೃಷ್ಟಿಕೋನದಿಂದ ಒಂದು ದೇಶವನ್ನು ನೋಡುತ್ತಾ ಚರ್ಚೆ ಮಾಡಬೇಕು. ಅದರ ಒಳಗೆ ಸಾಂಸ್ಕೃತಿಕ ಅನ್ಯಾಯಗಳು, ಚರಿತ್ರೆಯ ಘನಘೋರ ತಪ್ಪುಗಳು ಆಗಿದ್ದರೆ ಸಾಂಸ್ಕೃತಿಕ ಪುನರುತ್ಥಾನವಾಗಲು ಏನಾಗಬೇಕು ಎಂಬ ಚರ್ಚೆಯೂ ಒಂದು ದೇಶದ ಆರೋಗ್ಯದ ಸ್ಥಿತಿಗೆ ಸಹಾಯ ಮಾಡಲು ನಡೆಯಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನು ದೇಶದ ಆರೋಗ್ಯ ಸ್ಥಿತಿ ಅಂದರೆ ನೆಗಡಿ ಕೆಮ್ಮಲ್ಲ. ಒಂದು ದೇಶದ ಆರೋಗ್ಯ ಎಂದರೆ ಅದರ ಮೂಲ ಅಭ್ಯಾಸಗಳು, ನಡವಳಿಕೆಗಳು, ಪದ್ಧತಿಗಳು, ಆಚಾರಗಳು, ವಿಚಾರಗಳು, ಅವನ್ನು ಹೇಗೆ ನಾವು ಕಾಲಘಟ್ಟಗಳಲ್ಲಿ ಆಯಾಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬಿಟ್ಟುಕೊಟ್ಟು ಹೋಗಿದ್ದೇವೆ, ಅದು ಕೊಟ್ಟಿದ್ದು ತಪ್ಪಾ ಸರಿನಾ? ಈ ಸಾಂಸ್ಕೃತಿಕ ಪುನರುತ್ಥಾನದ ಚರ್ಚೆ ಆಗಾಗ್ಗೆ ಆಗ್ತಾ ಇಲ್ಲದಿದ್ದರೆ, ಅಪ್ಪ ಅಮ್ಮನ್ನ ತಿಥಿ ದಿನ ಜ್ಞಾಪಿಸ್ಕೊಳ್ಳದೆ ಇದ್ದರೆ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ.
ನಮ್ಮಪ್ಪ ನಿಮ್ಮಪ್ಪ ಅಮ್ಮ ಯಾರು ಇಲ್ವೋ ಅವ್ರಿಗೆ ಏನಕ್ಕೆ ಇಟ್ಟಿದ್ದಾರೆ ತಿಥಿನ, ಜ್ಞಾಪಿಸ್ಕೊಳ್ರೋ ಫೂಲ್ಸ್ ಅಂತ. ಇಲ್ಲಿದ್ರೆ ಮರ್ತು ಬಿಡ್ತೀರಿ. ಸೇಮ್ ಒಂದು ದೇಶ ಎಂದಾಗ ತನ್ನ ಹೆಜ್ಜೆಗಳನ್ನು ಆಗಾಗ್ಗೆ ಸಾಂಸ್ಕೃತಿಕವಾಗಿಯೂ ಚರ್ಚೆ ಮಾಡಬೇಕು. ಅಂತಹ ಸಾಂಸ್ಕೃತಿಕ ಪುನರುತ್ಥಾನ ಚರ್ಚೆಗಳಿಗೆ ಜಾಗ ಬೆಂಗಳೂರಿನ KR ಸರ್ಕಲ್ಲಲ್ಲೋ ಮೈಸೂರಿನ ಮಹಾರಾಜಾಸ್ ಕಾಲೇಜ್ ಗ್ರೌಂಡಲ್ಲೋ ಮಾಡೋಕ್ಕಾಗಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ದೇಶದ ಗಮನ ಸೆಳೆಯಬೇಕು ಎಂದರೆ ಈ ಥರದ ಸಾಧನಗಳಲ್ಲ, ವಾದ ಪ್ರತಿವಾದ ಬೇರೆ. ಹಾಗಾಗಿ ಈ ಚರ್ಚೆಯನ್ನೇ ಪ್ರಶ್ನಿಸಿದವರಿಗೆ ಅದು ಉತ್ತರವಾಗಬೇಕು. ಯಾಕೆ ಅನ್ನೋ ಪ್ರಶ್ನೆ, ಯಾಕೆ ಏನು ಎತ್ತ ಆಮೇಲೆ ನೋಡೋಣ. ಯಾಕೆ ಅನ್ನೋ ಚರ್ಚೆ ಅಲ್ಲಿದೆ. ಕಾಂಗ್ರೆಸ್ ಸಾಮರಸ್ಯದ ಹೆಸರಿನಲ್ಲಿ ಜಿನ್ನಾ ಮುಂದೆ ಮಂಡಿ ಊರಿದ ನೆಹರು ಅವರು ಗೀತೆಯನ್ನು ಕತ್ತರಿಸಿ ಹಾಕಿದ್ರು. ಈಗಲೂ ಕಾಂಗ್ರೆಸ್ ಓಲೈಕೆಯ ರಾಜಕೀಯ ಮಾಡ್ತಾ ಇದೆ. ಅಲ್ರೈಟ್, ಈ ಪ್ರಧಾನಮಂತ್ರಿಗಳು ಹೇಳಿದಾಗ ಅದು ರಾಜಕೀಯವಾಗಿ ಕಾಣಿಸೋದು ಬಹು ಸಹಜ. ಓಲೈಕೆಯ ರಾಜಕಾರಣ ಅಂದರೆ ಏನು? ಅನ್ಯ ಧರ್ಮೀಯರ ಮೇಲೆ ಅಂದರೆ ಯಾರು ಅನ್ಯ ಧರ್ಮೀಯರು ಅಂದರೆ ಈ ಕಮ್ಯುನಲ್ಲೆಲ್ಲ ಆದಾಗ ಅದು ಹಿಂದೂ ಮುಸ್ಲಿಂ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಾಗೆ ಇದು ಓಲೈಕೆಯ ರಾಜಕಾರಣ. ಯಾರು ಓಲೈಕೆಯ? ಮುಸ್ಲಿಮರನ್ನ ಓಲೈಸುವ ರಾಜಕಾರಣ ಅಂತ ಪ್ರಧಾನಮಂತ್ರಿಯ ವಾದ. ಮೀಟರ್ ಬೇಕು, ಮೀಟರ್ ವಾಗ್ದಾಳಿ ಮಾಡಿದ್ರು. ಈಗಲೂ ಮಾಡ್ತಿದ್ದಾರೆ ಅವರು ಅಂತ. ಈಗಲೂ ಮಾಡ್ತಿದ್ದಾರೆ ಅನ್ನೋದು ಬಹುಜನರ ಭಾವನೆ. ಪ್ರಧಾನಿ ಅಲ್ಲದೆ ಬಹುಜನರ ಭಾವನೆಯೂ ಇದೆ. ಅದನ್ನು ಕಾಂಗ್ರೆಸ್ ಬಹು ಕಡೆಯಲ್ಲಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಅಂದರೆ ಮುಸ್ಲಿಂ ಅನ್ನೋದು, ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅನ್ನೋದು, ಬೆಂಡೆತ್ಬಿಡ್ತೀನಿ ಇಡೀ ಒಂದು ಧರ್ಮವನ್ನು ಓಲೈಕೆ ಮಾಡುವುದರ ಜೊತೆಗೆ ಇನ್ನೊಂದು ಧರ್ಮವನ್ನು ಟೀಕೆ, ತೆಗಳಿಕೆ, ಹೀನಾಯವಾಗಿ ನೋಡುವುದು, ಅದು ಡೇಂಜರಸ್ ಗೇಮು ನನ್ನ ಪ್ರಕಾರದಲ್ಲಿ. ವಿಚ್ ಈಸ್ ತೆಲಂಗಾಣ ಚೀಫ್ ಮಿನಿಸ್ಟರ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. He is a first right dangerous character. He should be handled. He is a first level of character. ಅದು ಯಾರು ಒಂದನ್ನು ಓಲೈಕೆ ಮಾಡುವುದು ಬೇರೆ, ಇನ್ನೊಬ್ಬರನ್ನು ತೆಗಳೋದಿದೆಯಲ್ಲ ಬೇಕೆಂದಲೇ, ಅದು ಭಾಳ ಡೇಂಜರಸ್ ಕೆಲಸ. ಅದು ಕಾಂಗ್ರೆಸ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಆಗ್ತಾ ಇರೋದು. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಅದಕ್ಕೆ ಅವರು ಆಗ್ಲೂ ಇತ್ತು ಈಗಲೂ ಇದೆ ಅನ್ನೋದನ್ನ ಕೋಟ್ ಮಾಡಿ. ಮುಸ್ಲಿಮರನ್ನ ಕಾಂಗ್ರೆಸ್ ತನ್ನ ಪಕ್ಷದ ಭಾಗ ಎಂದು ಪರಿಗಣಿಸಿದ್ದು ನಿನ್ನೆ ಮೊನ್ನೆ ಅಲ್ಲ, ಸ್ವಾತಂತ್ರ್ಯ ನಂತರದಲ್ಲೇ ಬಂದಿದೆ. ಅದು ನಿನ್ನೆ ಮೊನ್ನೆ ಅಲ್ಲ. ಹಾಗಾದರೆ ಆಗೆಲ್ಲ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸದ ಬಹುಸಂಖ್ಯಾತ ಹಿಂದೂ ಸಮುದಾಯ ಈಗ ಯಾಕೆ ಅದನ್ನು ಭಾಳ ವಿಗರಸ್ ಅಪೋಸ್ ಮಾಡ್ತಾ ಬಂದಿದೆ? ಬಿಕಾಸ್ ನೀವು ಈ ಸೈಡ್ ತೆಗಳಿಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಬಂದಿದ್ದದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಅಲ್ಲಿವರೆಗೂ 70ರವರೆಗೆ ಹೆಚ್ಚು ಕಡಿಮೆ ತೆಗಳಿಕೆ ಇರಲಿಲ್ಲ, ಓಲೈಕೆ ಇತ್ತು. ಒನ್ ಸೈಡ್ ಮಾತ್ರ ತೆಗಳಿಕೆ ಇರಲಿಲ್ಲ. ಅದರಿಂದ ಎಂಬೋಲ್ಡನ್ ಆಗಿದ್ದಂಥ ಕಾಂಗ್ರೆಸ್ನ ಕಮಂಗಿ, ಕಿತಾಪತಿ, ಕಚಡ ಕೆಲವು ಲೀಡರ್ಗಳು ತೆಗಳಿಕೆಯನ್ನು ಆರಂಭ ಮಾಡಿದಾಗ ತಿರುಗಿಬಿತ್ತು ಬಹುಸಂಖ್ಯಾತ. ಇದು ಅದರ ಪರಿಣಾಮವೇ ಇವತ್ತಿನ ಭಾರತೀಯ ಜನತಾ ಪಕ್ಷ. ಇದಕ್ಕೆ ಕಾರಣವೇ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಮರಿಕೊಡ್ದವರು. ಮೆಣಸಿನ್ಕಾಯಿ ಇಟ್ಕೊಳ್ಳಿ. They should not forget it. Anyhow, ಸೊ ಬ್ರಿಟಿಷರು 57ರ ಸಿಪಾಯಿ ದಂಗೆ ಆದಾಗ ಅರಿತುಕೊಂಡ್ರು ಭಾರತವನ್ನು ನಿಯಂತ್ರಣದಲ್ಲಿ ಇಡಬೇಕಾದರೆ ಒಡೆದು ಆಳಲೇಬೇಕು ಅಂತ. ಅದರ ಭಾಗವಾಗಿ ಭಾರತವನ್ನು ಒಡೆದು ಆಳುವ ನೀತಿಯ ಮೊದಲ ಪ್ರಯೋಗವಾಗಿ ಬಂಗಾಲವನ್ನು ಒಡೆದಾಕಿದ್ರು. ಬಂಗಾಲವನ್ನು ಒಡೆದಾಗ ಒಂದೇ ಮಾತರಮನ್ನು ಹಾಡದಂತೆ ನೋಡಿಕೊಳ್ಳುವ ಹಲವಾರು ಪ್ರಯತ್ನಗಳು ನಡೆದವು. ಆದರೆ ಬಗ್ಲಿಲ್ಲ, ಅದು ಒಂದೇ ಮಾತರಮ್ಮು ಉಳ್ಕೋತು. ಒಂದೇ ಮಾತರಂ ಒಂದು ರೀತಿಯಲ್ಲಿ ರಾಷ್ಟ್ರವನ್ನು ಒಗ್ಗೂಡಿಸ್ತು.
ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.